ಸ್ನೇಹಿತರೆ ನಮಸ್ಕಾರ. ಪುಟಾಣಿಗಳೇ ಆಶೀರ್ವಾದ. ನಾನು ಕಳೆದ ವಿಡಿಯೋದಲ್ಲಿ ನನ್ನ ವಿಡಿಯೋಗೆ ಕಾಮೆಂಟ್ ಹಾಕಿ ಲೈಕ್ ಕೊಡಿ ಅಂತ ಕೇಳಿದ್ದೆ. ನಿಮಗೆ ಯಾವ ಕತೆ ಬೇಕು ಆ ಕಥೆನೂ ಕೂಡ ತಿಳಿಸಿದರೆ ನಾನು ನಿಮಗೆ ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿದೆ. ಅದರಲ್ಲಿ ಲೈಕು ಬಿದ್ದ, ಕಮೆಂಟ್ಗಳು ಬಿದ್ದ. ಅದರೊಳಗಡೆ ಮೊಸಳೆ ಮತ್ತು ಕೋತಿ ಕತೆ ಹೇಳಿ ಅಂತ ಕೇಳ್ಕೊಂಡಿದ್ದಾರೆ ಒಬ್ಬರು. ಅವ್ರಿಗೋಸ್ಕರ ನೀವು ಬೇರೆಯವರು ನೋಡಿ ತೊಂದರೆ ಇಲ್ಲ, ಅವರು ಕೇಳ್ಕೊಂಡಿದ್ದಾರೆ ಅಂತೇಳಿ ನಾನು ಮೊಸಳೆ ಮತ್ತು ಕೋತಿ ಕತೆ ಹೇಳ್ತಾ ಇದ್ದೀನಿ. ಒಂದು ದಟ್ಟ ಕಾಡಿನಲ್ಲಿ ಒಂದು ಕಿಂಕಣಿ ನದಿ ಅಂತ ಹರಿತಾ ಇರ್ತದೆ. ಆ ಕಿಂಕಣಿ ನದಿ ಸುತ್ತಮುತ್ತ ದೊಡ್ಡ ದೊಡ್ಡ ಮರಗಳು, ಕಾಡು ಅಂದಮೇಲೆ ದೊಡ್ಡ ದೊಡ್ಡ ಕಾಡುಗಳು. ಆ ಕಾಡಲ್ಲಿ ದೊಡ್ಡ ಮರದ ಗುಂಪಿನಲ್ಲಿ ಒಂದು ಹತ್ತಿ ಮರ ಇರ್ತದೆ. ಎಂಥ ಮರ? ಹತ್ತಿ ಹಣ್ಣಿನ ಮರ. ಆ ಹತ್ತಿ ಹಣ್ಣಿನ ಮರದಲ್ಲಿ ಒಂದು ಬಾಲಕೋತಿ ಅನ್ನೋದೊಂದು, ಎರಡದು ಅಳಿಲು ಕಣ್ಣಪ್ಪ. ಒಂದು ಬಾಲಕೋತಿ, ಒಂದು ಅಳಿಲು ಕಣ್ಣಪ್ಪ, ಎರಡು ದೋಸ್ತುಗಳು ಚೆನ್ನಾಗಿ ಉಣ್ಕ ತಿನ್ಕೊಂಡು ಕಾಡಲ್ಲಿ ಸಿಕ್ಕೊಂಡು ಹಂಪಲುಗಳೆಲ್ಲ ತಿನ್ಕೊಂಡು ಆರಾಮಾಗಿ ಆಟ ಆಡ್ತಾ ಕೂತಿದ್ದಾವೆ. ಸರಿ, ಈ ಅಳಿಲು ಕಣ್ಣಪ್ಪ ಮತ್ತು ಬಾಲಕೋತಿ ಎರಡೂ ಹತ್ತಿ ಮರದಲ್ಲಿ ಹಣ್ಣು ತಿಂತಾ ಇರ್ತವೆ. ಜೀವನ ನಡೀತಾ ಇರ್ತದೆ. ಒಂದು ದಿನ ಮೊಸಳೆ ಹೊಟ್ಟೆ ಹಸಿತಾ ಇರ್ತದೆ. ಆಹಾರ ಏನಾದ್ರು ಹುಡಿಕೊಂಡು ಹೋಗಮ್ಮ ಅಂತ ಬರ್ತದೆ. ಆಗ ಈ ಮರ ಇದೆಯಲ್ಲ, ಕಿಂಕಣಿ ನದಿ ಹೊತ್ತಿನಲ್ಲಿ, ಆ ಮರದನ್ನು ಅಂತು ನೋಡ್ತದೆ. ಹತ್ತಿ ಮರದಲ್ಲಿ ಸುಮಾರು ಹಣ್ಣುಗಳು ಕಾಣ್ತಾ ಇದ್ದಾವೆ. ಅದರಲ್ಲಿ ಈ ಅಳಿಲು ಕಣ್ಣಪ್ಪ ಮತ್ತು ಬಾಲಕೋತಿ ಎರಡೂ ತಿಂತ ಅವ್ರ ಆಟಗಳು ಆಡ್ತಾ ಇರೋದು ನೋಡಿಬಿಟ್ಟು ಮೊಸಳೆಗೆ ಭಾಳ ಸಂತೋಷ ಆಯ್ತದೆ. ಬಾಲಕೋತಿ, ನನಗೆ ಒಳ್ಳೆ ಹಣ್ಣನ್ನು ತಿನ್ನಲಿಕ್ಕೆ ಕೊಡು ಅಂತ ಕೇಳುತ್ತೆ. ಯಾವುದು? ಮೊಸಳೆ. ಅಳಿಲು ಅನ್ನುತ್ತೆ, ಇದು ಹಣ್ಣು ತಿನ್ನುತ್ತಾ? ಹತ್ತಿ ಹಣ್ಣು ತಿನ್ನುತ್ತಾ ಈ ಮೊಸಳೆ ಬೇರೆ ನಾನ್ ವೆಜ್ ಪ್ರಾಣಿ. ಹಾಗಾಗಿ ಇದು ತಿನ್ನುತ್ತಾ ಅಂತ ಕೇಕೆ ನಗ್ನಾಡುತ್ತೆ. ಆಗ ಮೊಸಳೆ ಹೇಳುತ್ತೆ, ಇಲ್ಲಪ್ಪ, ನನಗೆ ಹೊಟ್ಟೆ ತುಂಬ ಹಚ್ಚಿದೆ, ಏನು ಕೊಟ್ಟು ತಿಂತೀನಿ ಈಗ, ನನಗೆ ಹತ್ತಿ ಹಣ್ಣು ಕೊಡಿ, ನನಗೆ ಮರಕ್ಕೆ ಹತ್ತಕ್ಕಾಗಲ್ಲ ಅಂತ ಕೇಳ್ಕೊಳ್ಳುತ್ತೆ. ಈ ಬಾಲಕೋತಿ ಏನು ಮಾಡ್ತದೆ, ಅಯ್ಯೋ ಪಾಪ ನಮಗೆ ತಾನೇ ಬಿಡು ಅಂತೇಳಿ ಹತ್ತಿ ಹಣ್ಣನ್ನು ಆ ಗೊಂಚಲುಗಳಿರ್ತಾವಲ್ಲ ತಾರ್ತಾರೆ, ಕಿತ್ತು ಮರದ ಮೇಲಿಂದ ಎಸಿತದೆ. ಇದು ಕಿಂಕಣಿ ನದಿ ಹೊತ್ತಿನಲ್ಲಿ ಮೊಸಳೆ ಮನಗಿದ್ದು ಹಂಗೆ ತಿನ್ಕೊಂಡು ಅಲ್ಲೇ ಇರ್ತದೆ. ಭಾಳ ರುಚಿಕರ ಹಣ್ಣು, ಇಂಥ ಹಣ್ಣು ನಾನು ಎಲ್ಲೂ ನೋಡೇ ಇಲ್ಲ, ಭಾಳ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಕೊಡು ಅಂತೇಳಿ ಈಸ್ಕೊಂಡು ಬಾಲಕೋತಿ ಕಿತ್ತುಕೊಡ್ತದೆ. ಮೊಸಳೆ ತಿಂತಾ ಇರ್ತದೆ. ಹಬ್ಬ, ನನಗೆ ಹೊಟ್ಟೆ ತುಂಬಿತು, ನಾನೇನು ಬರಿಬೇಕು ಸ್ನೇಹಿತ ಅಂದ್ಬಿಟ್ಟೇಳಿ ಅದ್ರ ಮನೆಗೆ ಹೊಂಟೋಗ್ಬಿಡ್ತದೆ ಮೊಸಳೆ. ಅಂತೂ ಈಗ ಬಾಲಕೋತಿ, ಅಳಿಲು, ಮೊಸಳೆ ಮೂರು ಬಂದು ಫ್ರೆಂಡ್ ಆದರು. ಸರಿ, ಈ ಅಳಿಲು ಸುಮ್ಮನಿಗಿರಲಿಲ್ಲ. ಎಲ್ಲ ಕಾಡು ಮೆಡ್ಡೆಲ್ಲ ಓಡಾಡ್ಕೊಂಡು ನೆಕ್ಕಂಡು ಹೋಯ್ತು, ಬಂತು, ಮರಗಳೆಲ್ಲ ಇಳ್ಗದೆ. ಈ ಮೊಸಳೆನ ಕೋತಿನ ಕೇಳ್ತು, ಬರೀ ಹತ್ತಣ್ಣು ಕಾಯ್ಕೊಂಡು ಇದೆಯಲ್ಲೋ ದಡ್ಡ, ಅಲ್ಲಿ ಹಾಲನ್ನು ನೋಡು ಬಾ, ಎಷ್ಟು ಚೆನ್ನಾಗಿದೆ, ತಿನ್ಕೊಂಡು ಬರಂಬ ಅಂತ ಅಳಿಲು ಕೋತಿನ ಕೇಳ್ತು. ಆವಾಗ ಕೋತಿ ಅನ್ನತ್ತೆ, ಇಲ್ಲಪ್ಪ, ನಾನು ಬರೋಕ್ಕಿಲ್ಲ, ನೀನು ಬೇಕಾದರೆ ಹೋಗು ಅನ್ನತ್ತೆ. ಯಾಕೆ ಬರೋಕ್ಕಿಲ್ಲ? ನಾನು ಕರೆದ್ರೆ ಎಲ್ಲಿಗಾದರೂ ಬರ್ತಿದ್ದೆ, ಈಗ ಯಾಕೆ ಬರೋಕ್ಕಿಲ್ಲ ನೀನು ಅಂತ ಅಳಿಲು ಕೋತಿನ ಕೇಳುತ್ತೆ. ಇಲ್ಲಪ್ಪ, ನನ್ನ ಸ್ನೇಹಿತ ಒಬ್ಬ ಬರ್ತಾನೆ, ಅವನಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ಹಾಗಾಗಿ ನೀನು ಆಲ್ದಣ್ಣು ತಿನ್ಕೊ ಬರೋಗು, ನಾನು ನನ್ನ ಸ್ನೇಹಿತನ ನೋಡಲೇಬೇಕು ಅಂತ ಕೋತಿ ಹೇಳುತ್ತೆ. ಆಗ ಅಳಿಲಿಗೆ ಬೇಜಾರಾಗೋಯ್ತದೆ. ನೋಡು, ನಾನು ನೀನು ಬಾಲ್ಯ ಸ್ನೇಹಿತ, ಯಾರೋ ಹೊಸ ಸ್ನೇಹಿತ ಬಂದ ಅಂಥೇಳಿ ನನ್ನನ್ನು ದೂರ ಮಾಡ್ತೀಯಾ? ಮಾಡು, ದೂರ ಮಾಡು. ಆ ಮೊಸಳೆ ಬುದ್ಧಿ ನಿನಗೆ ಇನ್ನೂ ಗೊತ್ತಿಲ್ಲ. ಮೊಸಳೆ ಸಮಯ ಸಿಕ್ಕಿದ್ರೆ ನಮ್ಮನ್ನೇ ತಿಂದಾಕ್ಬಿಡ್ತದೆ. ನೀನು ಯಾವುದಕ್ಕೂ ಹುಷಾರಾಗಿರು ಬಾಲಕೋತಿ ಅಂದ್ಬಿಟ್ಟು ಬುದ್ಧಿವಾದನ ಹೇಳ್ಬಿಟ್ಟು ಅಳಿಲು ಅದು ಮಾರ್ಕೊಂಡೋಗುತ್ತೆ. ಅಷ್ಟರಲ್ಲಿ ಮೊಸಳೆ ಬರ್ತಾ ಇರ್ತದೆ. ಬಂತು, ಈ ಕೋತಿಗೆ
ಸುಮಾರು ಹೊತ್ತು ಕಾದು 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 ಬೇಜಾರಾಗಿ ಸಿಟ್ಟಿನಿಂದ ಮಾತಾಡ್ತು. ಏಯ್ ಮೊಸಳೆ, ಎಷ್ಟೊತ್ತು ಬರೋದು ನೀನು? ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ಇವಾಗ ಬರ್ತೀಯಾ? ಎರಡು ಫ್ರೆಂಡ್ಗಳಾಗಿದ್ವಲ್ಲ, ಚೆನ್ನಾಗಿ ಮಾತನಾಡ್ತು. ಇಲ್ಲಪ್ಪ, ನಾನು ಬಂದಿದ್ದೀನಲ್ಲ, ಬೇಜಾರು ಯಾಕೆ ಅಂತ ಮೊಸಳೆ ಕೇಳ್ತು. ಓ, ಬಂದೆ ನೀನು, ನಾನು ಎಷ್ಟೊತ್ತು ಕಾಯೋದು ನಿನ್ನ? ಜಲ್ದಿ ಬರಬೇಕಪ್ಪ, ಹಣ್ಣು ತಿನ್ನಬೇಕಾದ್ರೆ ಅಂತ ಮುಖ ಮುರಿದಾಗ ಮಾತನಾಡ್ತು. ಯಾವುದು? ಬಾಲಕೋತಿ. ಮೊಸಳೆ, ಆಯ್ತಪ್ಪ, ತಪ್ಪಾಗಿದೆ, ಕೊಡು ಹಣ್ಣನ್ನು, ತಿನ್ನಬೇಕು ಅಂತ ಹಣ್ಣನ್ನು ಈಸ್ಕೊಂಡು ಕೊಂಚಲು ಹತ್ತಿ ಹಣ್ಣು ಕಿತ್ತು ಕೊಡ್ತದೆ. ಇವು ತಿಂತಾ ಇರ್ತದೆ ಮೊಸಳೆ. ಸರಿ, ತಿಂತು. ಇನ್ನು ಮೊಸಳೆ ಮನೆಗೆ ಹೋಗ್ಬೇಕಲ್ಲ. ಮೊಸಳೆ ಮನೆಗೆ ಹೋಗ್ಬೇಕಾದ್ರೆ ಇನ್ನೊಂದಷ್ಟು ಹಣ್ಣು ಕೊಡು, ನನ್ನ ಹೆಂಡ್ತಿ ನೀಲಿ ಮನೇಲಿದ್ದಾಳೆ, ಅವಳಿಗೋಸ್ಕರ ಹಣ್ಣು, ಅವಳು ಒಂದು ಸ್ವಲ್ಪ ತಿನ್ನಲಿ ಅಂತ ಮೊಸಳೆ ಕೋತಿನ ಕೇಳುತ್ತೆ. ಅದಕ್ಕೆ ಕೋತಿ ಕಿತ್ತು ಕೊಡ್ತದೆ. ತಗೋ, ಎತ್ಕೊಂಡೋಗು, ಸಾಕಾ, ಎತ್ಕೊಂಡೋಗು ಅಂದ್ಬಿಟ್ಟು ಕಿತ್ತು ಕೊಟ್ಟು ಕಳಿಸುತ್ತೆ. ಈ ಮೊಸಳೆ ಸೇಫಾಗಿ ತಗೊಂಡೋಗಿ ಆ ಹೆಣ್ಣು ಮೊಸಳೆ ಇದೆಯಲ್ಲ, ಮೊಸಳೆ ಹೆಂಡ್ತಿ ನೀಲಿ, ಅವಳಿಗೆ ತಗೊಂಡೋಗಿ ಕೊಡ್ತದೆ. ನೋಡು, ನನ್ನ ಸ್ನೇಹಿತ ಎಂಥ ರುಚಿಕರವಾದ ಹಣ್ಣುಗಳನ್ನು ಕಿತ್ತು ಕೊಟ್ಟಿದ್ದಾನೆ, ಏನು ತುಂಬ ಹಣ್ಣುಗಳನ್ನು ಕಿತ್ತು ಕೊಡ್ತಿದ್ದ, ಭಾಳ ಒಳ್ಳೆ ಸ್ನೇಹಿತ ನನಗೆ ಅಂತ ಹೇಳಿ ಹೆಂಡ್ತಿ ಮುಂದೆ ಬಡಾಯ ಕೊಚ್ಕೊಂಡು ಹಣ್ಣನ್ನು ಕೊಡ್ತು. ಆ ನೀಲಿ ಹೆಣ್ಣು ಮೊಸಳೆ ಅದಲ್ಲ, ಮೊಸಳೆ ಹೆಂಡ್ತಿ, ಅದು ತಿಂತ ಯೋಚನೆ ಮಾಡ್ತು. ಓ, ಹತ್ತೆಹಣ್ಣು ಭಾಳ ರುಚಿಕರವಾಗಿದೆ, ದಿನನಿತ್ಯ ಕೋತಿ ಇಂಥ ಹಣ್ಣುಗಳನ್ನೇ ತಿನ್ನುತ್ತಿರಬೇಕಾದ್ರೆ ಇನ್ನು ಕೋತಿ ಹೃದಯ ಇನ್ನೆಷ್ಟು ಚೆನ್ನಾಗಿರುತ್ತದೆ ಅಂಥೇಳಿ ಆ ಹೆಣ್ಣು ಮೊಸಳೆ ಮೊಸಳೆ ಹೆಂಡ್ತಿ ನೀಲಿ ಮೊಸಳೆ ಕನಸು ಕಾಣುತ್ತೆ. ಇದಕ್ಕೆ ಹಣ್ಣು ಕೊಟ್ಟೋದು ಅಲ್ಲದೆ ಕೋತಿ ಹೃದಯನೇ ಬೇಕಂತ. ನೋಡಿ ಸ್ನೇಹಿತರೆ, ಮಕ್ಕಳೇ, ಪುಟಾಣಿಗಳೇ, ಎಂಥ ಕಾಲ ಬಂತು. ಆಯಿತು, ಈ ಗಂಡನಿಗೆ ಹೇಳ್ತು, ನನಗೆ ಕೋತಿ ಹೃದಯ ಬೇಕು, ಹಣ್ಣುಗಳೆಲ್ಲ ಚೆನ್ನಾಗಿ ತಿಂದು ಚೆನ್ನಾಗಿ ರುಚಿಕರವಾಗಿ ಇಟ್ಕೊಂಡಿದೆ, ನನಗೆ ಕೋತಿ ಹೃದಯ ಬೇಕೇ ಬೇಕು ಅನ್ನುತ್ತೆ. ಅದಕ್ಕೆ ಗಂಡ ಹೇಳ್ತಾನೆ, ಅವನು ನನ್ನ ಸ್ನೇಹಿತ, ನಾನು ಹೇಗೆ ನಿಭಾಯಿಸ್ಲಿ, ಒಳ್ಳೆ ಪಂಚಾಯತಿಗೆ ಸೇರ್ಕೊಂಡಲ್ಲ ಅಂತ ಹೆಂಡತಿಗೆ ಹೇಳುತ್ತೆ. ಯಾವುದು? ಗಂಡ ಮೊಸಳೆ ಹೆಂಡತಿ ಮೊಸಳೆಗೆ ಹೇಳುತ್ತೆ. ಅದಕ್ಕೆ ಹೆಂಡತಿ ಮೊಸಳೆ ಹೇಳುತ್ತೆ, ಹೆಂಡತಿಯಾದ ನಾನು ಕೇಳುತ್ತೇನೆ, ನಾನು ಹೆಚ್ಚೋ ಇಲ್ಲ ಆ ಕೋತಿ ಹೆಚ್ಚೋ ನೋಡಿಕೋ ಅಂತೇಳಿ ಅದು ಕೊಬ್ಬನ್ನು ಮಾತಾಡಿ ಅದು ಮನೆಗೆ ಹೋಗಿ ಸೇರಿಕೊಳ್ಳುತ್ತೆ. ಯಾವುದು? ನೀಲಿ ಮೊಸಳೆ ಹೆಂಡತಿ ಮೊಸಳೆ ಮನೆಗೆ ಹೊರಟು ಬಿಡ್ತದೆ. ಇದು ಗಂಡು ಮೊಸಳೆ ಏನು ಮಾಡ್ತದೆ, ಹಂಗೆ ಏನಪ್ಪ ಮಾಡೋದು, ಒಳ್ಳೆ ಪಂಚಾಯತಿ ಸೇರ್ಕೊಂಡಲ್ಲ, ಇದಕ್ಕೆ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಅಂಥೇಳಿ ಗಂಡು ಮೊಸಳೆ ಆ ಕಿಂಕಣಿ ನದಿ ಇದೆಯಲ್ಲ ಅಥವಾ ಹತ್ತಿ ಮರತಕ್ಕೆ ಬರ್ತಾರೆ. ಏನಾದರೂ ಒಂದು ಉಪಾಯ ಹೇಳಿ ಆ ಕೋತಿರೋದೇನೋ ಹೊಡ್ಕ ಬರಬೇಕು ಅಂತೇಳಿ ಗಂಡು ಮೊಸಳೆ ಕನಸು ಕಾಣ್ತಾ ಇದೆ. ಆಯಿತು, ಬಂತು. ಕೋತಿ ಮರದ ಮೇಲಿದ್ದದು ಕೆಳಗಿಳಿದು ಬಂತು. ಏನು ಹಣ್ಣು ತಿನ್ನಲಿಕ್ಕೆ ಬಂದ ಅಂತ ಕೇಳ್ತು. ಫ್ರೆಂಡ್ ಆಗೋ ಎರಡು ಚೆನ್ನಾಗಿ ಮಾತನಾಡ್ತಾವ. ಹೂನಪ್ಪ, ಹಣ್ಣು ತಿನ್ನಕ್ಕೆ ಬಂದೆ. ನಿನಗೆ ಒಂದು ಗುಡ್ ನ್ಯೂಸ್ ಅನ್ನುತ್ತೆ ಮೊಸಳೆ. ಎಂಥದ್ದು ಅದು ಅಂದ್ಬಿಟ್ಟು ಕೋತಿ ಗೊತ್ತಲ್ಲ ಬುದ್ಧಿ, ಬಾಲಾಗಿಲ್ಲ ನಿಲ್ಕೊಂಡು ಏನು ಗುಡ್ ನ್ಯೂಸು ಅಂತಾರ. ಅದಕ್ಕೆ ನೋಡು, ನೀನು ಕೊಟ್ಟ ಹಣ್ಣುಗಳನ್ನು ನನ್ನ ಹೆಂಡತಿ ನೀಲಳಿಗೆ ಕೊಟ್ಟೆ, ಅವಳು ಭಾಳ ಖುಷಿಯಿಂದ ತಿಂದಳು, ಮತ್ತು ನಿನಗೋಸ್ಕರ ನಮ್ಮ ಮನೆಯಲ್ಲಿ ಏನು ಮಾಡಿದ್ದಾಳೆ ಗೊತ್ತಾ ಅನ್ನುತ್ತೆ. ಏನು ಮಾಡಿದೆ? ರುಚಿಯಾದ ಅಡುಗೆಗಳನ್ನು ಮಾಡಿದ್ದಾರೆ ನನ್ನ ಹೆಂಡತಿ, ನಿನ್ನನ್ನು ಕರೆದುಕೊಂಡು ಬಾ, ಊಟ ಮಾಡಿಕೊಂಡು ಹೋಗಲಿ ಅಂತಲೂ ಕೂಡ ಹೇಳಿದ್ದಾಳೆ. ಆದ್ದರಿಂದ ನೀನು ನನ್ನ ಜೊತೆ ಬಾ, ಊಟ ಮಾಡಿಕೊಂಡು ಬರುವೆ ಅಂತ ಮೊಸಳೆ ಸುಮ್ಮನೆ ರೀಲ್ ಬಿಡುತ್ತೆ. ಕೋತಿನ ಮನೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ನಾಟಕ ಮಾಡ್ತಾ ಮೊಸಳೆ. ಸರಿ, ಈ ಕೋತಿ ಯೋಚನೆ ಮಾಡುತ್ತೆ, ನೀನು ಮೊಸಳೆ ನೀರಿನಲ್ಲಿ ಈಜಬಲ್ಲೆ, ನಾನು ಕೋತಿ, ನಾನು ನದಿಯಲ್ಲಿ ಈಜಲು ಆಗೋದಿಲ್ವಲ್ಲ, ಏನು ಮಾಡೋದು ಅಂತ ಹೇಳುತ್ತೆ. ಏಯ್ ಕೋತಿ ರಾಯ, ನೀನು ಈಜಬೇಡ, ನನ್ನ ಬೆನ್ನಿನ ಮೇಲೆ ಕೂತುಕೋ, ನಾನು ಕರೆದುಕೊಂಡು ಹೋಗುವೆ ಅನ್ನುತ್ತೆ. ಯಾವುದು? ಮೊಸಳೆ. ಸರಿ, ಆಗ್ಬೋದು, ಸಿಹಿ ತಿಂಡಿಗಳೆಲ್ಲ ಮಾಡ್ತಾ? ಹೌದು, ಮಾಡ್ತಾರೆ. ಎಲ್ಲ ಸಿಗುತ್ತಾ? ಹೌದು, ಎಲ್ಲ ಊಟನೂ ಸಿಗುತ್ತೆ. ಆಯಿತು, ಕೋತಿ ಒಂದು ಮೊಷ್ಟ ಮೇಲೆ ಕೂತ್ಕೊತು, ಮೊಸಳೆ ತನ್ನ ಮನೆಗೆ ಕರ್ಕೊಂಡು ಹೋಯಿತು.
ಈ ಮೊಸಳೆ ಬುದ್ಧಿ ಆತರಗಾರ ಬುದ್ಧಿ ಒಂದು ಸ್ವಲ್ಪ. ಮನೆ ಕರ್ಕೊಂಡೋಗಿ ಇಳ್ಕೊಂಡು ಅಬ್ಕೊಂಡು ಸಾಯಿಸ್ಬಿಟ್ಟಿದ್ರೆ ಸರಿಯಾಗದು. ಇದು ನದಿ ಮೇಲೆ ಹೋಯ್ತಾ ಹೇಳುತ್ತೆ, ಏಯ್ ಕೋತಿರಾಯ, ನಾನೇನೋ ನಿನ್ನ ಊಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡೇನೋ, ಯೋ ಫೂಲ್, ನಿನ್ನನ್ನು ನನ್ನ ಹೆಂಡತಿಗೆ ಆಹಾರವಾಗಿ ಕೊಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ನಿನ್ನ ಹೃದಯ ನನ್ನ ಹೆಂಡತಿ ನೀಲಳಿಗೆ ಬೇಕಂತೆ, ಅದಕ್ಕೋಸ್ಕರ ನಿನ್ನನ್ನು ಕರೆದುಕೊಂಡು ಹೋಗಿ ನಿನ್ನ ಹೃದಯವನ್ನು ಕಿತ್ತು ತಿನ್ನುತ್ತಾಳೆ ನನ್ನ ಹೆಂಡತಿ ಅಂತ ಹೇಳುತ್ತೆ. ಅದಕ್ಕೆ ಕೋತಿ ಹೇಳುತ್ತೆ, ಅಯ್ಯೋ ಮೊಸಳೆ, ಈ ಮಾತನ್ನು ನನಗೆ ಮೊದಲೇ ಹೇಳಿದ್ದಿದ್ರೆ ನಾನು ಏನೋ ಮಾಡ್ಬೋದಾಗಿತ್ತಲ್ಲ, ಇಷ್ಟು ಲೇಟಾಗಿ ಹೇಳ್ತಿದೆಯಲ್ಲ, ಯಾಕೆ ಏನಾಯಿತು ಅನ್ನುತ್ತೆ ಮೊಸಳೆ. ನನ್ನ ಹೃದಯವನ್ನು ಹತ್ತಿ ಮರದಲ್ಲಿ ಒಂದು ಡಬ್ಬಕ್ಕೆ ಹಾಕಿ ಮುಚ್ಚಿ ಇಟ್ಟು ಬಂದಿದ್ದೇನೆ. ನೀನು ಮೊದಲೇ ಹೇಳಿದ್ದಿದ್ದರೆ ಆ ಡಬ್ಬನ ಎತ್ತಿಕೊಂಡು ಬರುವೆ, ನೀನು ಇಲ್ಲಿ ಹೇಳ್ತೀಯಲ್ಲೋ ಮುಟ್ಟಾಳ ಅಂತೇಳಿ ಕೋತಿ ಬೈತದೆ. ಹಾಂ ಸರಿ, ಈಗ ಏನು ಮಾಡೋದು? ನೀನು ಹಿಂದಕ್ಕೆ ಹೋಗು, ನಾನು ಹತ್ತಿ ಮರದ ಮೇಲೆ ನೇತಾಕಿರೋ ಡಬ್ಬದಲ್ಲಿರುವ ಹೃದಯನ ಎತ್ತಿಕೊಂಡು ಬರುವೆ, ಪುನಃ ವಾಪಸ್ಸು ಬರೋಣ ಅನ್ನತ್ತೆ. ಹಾಗೆ ಆಗಲಿ ಅಂದ್ಬಿಟ್ಟು ತಿಳ್ಕೊಂಡು ಏನು ಮಾಡುತ್ತೆ, ಮೊಸಳೆ ಹತ್ತಿ ಮರದ ಬರ್ತದೆ. ಏನು ಬರ್ತದೆ? ಕೋತಿನ ಬರ್ತಾ ಇದ್ದಾನೆ, ನದಿಯಿಂದ ಈಜ್ಗಿಳಿತಾ ಇದ್ದಾನೆ, ಮರದ ಮ್ಯಾಕೋಗತ್ತ ಕೂತ್ಕತ್ತ. ಏಯ್ ಮೋಸಗಾರ ಮೊಸಳೆ, ಏನು ಅನ್ನೋದು ಬೈಯೋದು ಕೋತಿ ಮರದ ಮೇಲೆ ಕೂತ್ಕೊಂಡು. ಏಯ್ ಮೋಸಗಾರ ಮೊಸಳೆ, ನಿನ್ನ ಹೆಂಡತಿಗೆ ನನ್ನ ಹೃದಯ ಬೇಕಿತ್ತ, ನಿನ್ನ ಒಳ್ಳೆ ಸ್ನೇಹಿತ ಅಂತ ಹೇಳಿ ನಾನು ನಿನಗೆ ಒಳ್ಳೊಳ್ಳೆ ಹಣ್ಣುಗಳನ್ನು ಕೊಟ್ಟೆ. ಅಳಿಲು ಹೇಳಿತ್ತು ಅದು ಏನನ್ನು ಬೇಕಾದ್ರೂ ತಿನ್ನುತ್ತದೆ, ಅದರ ಸವಸ ಬೇಡ ಅಂತ. ಆದರೆ ನೀನು ಒಳ್ಳೆ ಸ್ನೇಹಿತ ಅಂತ ಹೇಳಿ ನಾನು ನಿನ್ನ ಸ್ನೇಹವನ್ನು ಬೆಳೆಸಿದೆ. ಮುಟ್ಟಾಳ, ನೀನು ಈ ಕಡೆ ತಿರುಗಬೇಡ, ಮತ್ತೆ ನೀನು ಮೋಸಗಾರ ಬುದ್ಧಿನ ತೋರಿಸ್ಬಿಟ್ಟೆ, ಬಿಡ್ತಾ ಇರೋ ಬಂಡಿನ ಅಂತೇಳಿ ಆವಾಜ್ ಹಾಕತ್ತೆ. ಆವಾಗ ಮೊಸಳೆ ಹಿಂದಕ್ಕೆ ವಾಪಸ್ಸು ಮನೆಗೆ ಹೋಗಿ ಸೇರಿಕೊಳ್ಳುತ್ತೆ. ನೀರಳಿಗೆ ಕೋತಿ ಹೃದಯ ದಕ್ಕಲಿಲ್ಲ, ಮತ್ತೆ ಗಂಡು ಮೊಸಳೆ ಹತ್ತಿ ಮರದಿಕ್ಕೆ ಬರಲಿಲ್ಲ. ಮಕ್ಕಳೇ, ಈ ಕೋತಿ ಮತ್ತು ಮೊಸಳೆ ಕತೆ ಕೇಳಿದ್ರಲ್ಲ, ನಿಮಗೆ ಏನು ಅನ್ನಿಸ್ತು? ವಿಶ್ವಾಸ ದ್ರೋಹಿ ಅಂತ ಅನ್ನಿಸ್ತಾ? ಮೋಸಗಾರ ಮೊಸಳೆ ಅನ್ನಿಸ್ತಾ? ನಿಮಗೇನು ಅನಿಸುತ್ತೋ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಹಳೆಯ ವೀಡಿಯೋಗಳಿಗೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಮುಂದಿನ ಕಥೆನೂ ತೋರಿಸಿ, ನಾನು ಮುಂದಿನ ಕಥೆಗೆ ರೆಡಿಯಾಗಿ ಬರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್, ಗುಡ್ ಈವ್ನಿಂಗ್.